ಏನ್ಮಾ ಯಾಕಡೆ ಹೊಂಟಿದಿ? ಇಷ್ಟು ಅರ್ಜೆಂಟಾಗಿ ಎಲ್ಲೇ ಹೊಂಟಂಗೈತಿ? ಏನು ನಿಮ್ಮ ತಮ್ಮನ ಭೇಟಿ ಆಗಕ್ಕೆ ಹೊಂಟೇನ? ಅದನ್ನೆಲ್ಲ ನಿನಗೆ ಹೇಳ್ಬೇಕು ಅನ್ನೋದು ಅವಶ್ಯಕತೆ ನನಗಿಲ್ಲ. ನಿನಗೆ ಹೇಳಿ ಹೋಗ್ಬೇಕಂತ ಏನಾರ ಐತೇನ? ಅಲ್ಲ, ನಿನಗೆ ಯಾಕೆ ನಾ ಇದನ್ನೆಲ್ಲ ಹೇಳಬೇಕು? ಏನು ನಿನಗೆ ತಲೆಗಿಲಿ ಕೆಟ್ಟತನ? ಯಾಕೆ ಇಷ್ಟ ನಾನು ಎಲ್ಲೇ ಹೊಂಟರು ಅಷ್ಟು ನನ್ನ ಹಿಂದಿಂದ ಬಲಗಸಿ ಹಂಗೆ ಸುತ್ತತೀಯೋ? ಇಲ್ಲ ಅವೇ, ಆದ್ರೆ ನೀನು ಈಗ ಹೋಗ್ತಿರೋದು ನೋಡಿದ್ರೆ ನನಗೆ ಎಲ್ಲಿ ನಿಮ್ಮ ತಮ್ಮನ ಭೇಟಿ ಆಗಕ್ಕೆ ಹೊಂಟೇನ ಅಂತ ಅನ್ಕೋನಿ. ಕರೆ ಹೇಳು, ನಿಮ್ಮ ತಮ್ಮನ ಭೇಟಿ ಆಗಕ್ಕೆ ಹೊಂಟೇನ? ಇಲ್ಲ, ನಾನೇ ಅವ್ನ ಭೇಟಿ ಆಗಕ್ಕೆ ಹೋಗಲಿ? ಇನ್ನೇನು ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲೇನ? ಹೊರಗಡೆ ಹೊಂಟಿದ್ದೀನಿ ನಾನು. ನಮ್ಮ ಫ್ರೆಂಡ್ ಹೋಗ ರೊಕ್ಕ ಕೊಡ್ತಿತ್ತಲ್ಲ, ಅದಕ್ಕೆ ಹೋಗಿ ಬಂದ್ರೆ ಅಂತ ಹೊಂಟಿದ್ನಿ. ಏನು ಹೋಗ್ಬೇಕು ಏನು ಬೇಡ? ಏನು ಇಲ್ಲ ನಿನ್ನ ಮುಂದೆ ಕುಂತು ಬಿಡ್ಬೇಕು? ಅಯ್ಯೋ ಅಮ್ಮ, ಹೇಳಿದ್ದು ನಾನು ಹಂಗಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊ. ನಿನ್ನೆ ನೀವು ಮಾತಾಡೋದನ್ನ ನಾನು ನೋಡಿದೆನ, ಆದ್ರೆ ನನಗೆ ನೀವು ನೋಡಿದನು, ಆದ್ರೆ ನಿಮ್ಮ ತಮ್ಮ ಅಂತ ಅನಿಸ್ಲಿಲ್ಲ. ನನಗೇನು ಅನ್ನಿಸ್ಕೊತೈತಿ, ನಾನು ನೋಡಿದ್ನಿ, ಆದ್ರೆ ನೀನು ಹಿತ್ತಲಾಗ ಹೋಗಿದ್ದನ್ನು ನೋಡೀನಿ. ಅದು ಕವರ್ ಹಿಡ್ಕೊಂಡ. ಆ ಕವರ್ನಾಗ ಏನು ತೊಗೊಂಡು ಹೋದಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಅಡಿಗೆ ಮನೆಯಾಗ ಖಾಲಿ ಆಗಿತ್ತು. ಅದಕ್ಕೆ ನಿನ್ನ ತಮ್ಮಗೇನಾರ ಊಟ ಕಟ್ಟಿ ಕಳಿಸಿದ್ದೀನೋ ಅಂತ ಅನುಮಾನ ಬಂತು. ಇವಾಗ ನೀನು ಕೇಳ್ಬೇಕಂತ ಕೇಳಾಕತ್ತಾನ. ಹೇಳ್ಬೇ, ನಿನ್ನ ತಮ್ಮಗೆ ಅಡಿಗೆ ಅದು ಕಟ್ಟಿ ಕಳ್ಸತ್ತೇನ ಮನೆಗಿಂದ? ನೋಡ್ಬೇ, ಅವನು ಏನೆಲ್ಲ ಮಾಡಿ ಅನ್ನೋದು ನಿನಗೆ ಗೊತ್ತೈತಿ. ಅವನಿಂದ ನೀನು ಹಾಳಾಗತ್ತಿದಿ. ಅವ್ನು ನನ್ನ ಜೊತೆ ಮಾತಾಡೋದನ್ನ ಬಿಟ್ಬಿಡು. ನಿನ್ನ ಜೀವನ ನೀನು ನೋಡ್ಕೋ. ಮನ್ಯಾಗ ಮಕ್ಕಳು ಗಂಡ ಅನ್ಕೊಂತ ಇರು. ನಿನ್ನ ತಮ್ಮನು ಸಹ ಬರೀ ನಿನಗೆ ಎದಕ್ಕೆ ಬೇಕು? ಹೆತ್ತ ತಾಯಿಗೆ ಬುದ್ಧಿ ಹೇಳಕ್ಕೆ ಬರ್ತೀಯ ನೀನು? ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಕೈಬಿಟ್ಟು ಎಷ್ಟೈತಿ ಅಷ್ಟು ನೋಡ್ಕೋ. ಇನ್ನೊಂದು ಸರಿ ಏನಾರ ನನ್ನ ಜೊತೆ ಅದನ್ನು ಹೇಳೀನಿ ಇದನ್ನು ಹೇಳೀನಿ ಅಂತ ಏನಾರ ಅಂದು ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡಿ. ಇವಾಗ ಹೇಳಕತ್ತೆ ನಿನಗೆ. ಏನಕ್ಕೆ ಒಬ್ಬಾಕೆ ಇಲ್ಲಿ ದೊಡ್ಡ ಬಾಜಿ ಹಿರಿಯಾಳಗ್ಯಾಳ ನನಗೆ ಹೇಳಕ್ಕೆ. ಹೋಗಲೇ ಹೋಗು, ನಾನು 108 ಕೆಲಸದಾವು. ನಿನ್ನ ಜೊತೆ ಇಲ್ಲಿ ಮಾತಾಡ್ಕೊಂತ ಹರಟಿ ಹೊಡ್ಕೊಂತ ನಿಂದ್ರಾಕ ನನ್ನ ಟೈಮ್ ಇಲ್ಲ. ಓ, ಹಂಗಾರ ಅಷ್ಟು ಅರ್ಜೆಂಟ್ ಕೆಲಸನಾ? ನಾನು ಬರ್ತಾನೆ ನಡಿ ನಿನ್ನ ಜೊತೆ. ನಿನಗೆ ಹೇಳಕತ್ತಾನೆ ಇಲ್ಲ ನಾನು. ಸುಮ್ಮನೆ ಇದ್ದು ಬಿಡು. ನಿಂದು ಹೋಮ್ವರ್ಕ್ ಇದ್ರೆ ಮಾಡ್ಕೊಂಡು ಹೋಗು. ಹೋಗಿ ಕಾಲೇಜ್ಗೆ ಹೋಗಿನ ಮೇಲೆ ಮನ್ಯಾಗ ಕುಂತ ಏನೋ ಅಂತಾರಲ್ಲ, ಅದು ಬರೀ ಊರು ಮಂದಿ ಚಾಲಿ ಕುಂತ್ಕೊಂಡು ಮುದುಕ್ಯಾರ ಮಾತಾಡ್ತಾರಲ್ಲ ಬಾಗಲ್ಲ ಕುಂತ್ಕೊಂಡು ಅಂಥದ್ದು ಆತಿಂದು. ಎಷ್ಟೈತಿ ಅಷ್ಟು ನೋಡ್ಕೊಂಡು ತನ್ನದು ಏನಂದ್ರೆ ನನ್ನ ತಾಯಿನ ಎದುರು ಪ್ರಶ್ನೆ ಕೇಳ್ತಾಳಂತಿಕ್ಕಿ. ದೊಡ್ಡ ಬಾಜಿ ಹಿರಿಯಾಳ. ಅಯ್ಯೋ, ನಾ ಏನು ಅಂತ ಕೇಳಬಾರ್ದಂತ ಕೇಳಿನಂತಿಕೆ ಹಿಂಗೆ ಇಷ್ಟು ಸಿಟ್ಟು ಬರಾಕತ್ತೈತಿ. ಎಲ್ಲಿ ಹೊಂಟಿ ಮಾಮನ ಭೇಟಿ ಹಾಕೊಂಟೇನ ಅಂತ ಕೇಳಿನಿ. ಅದ್ರಾಗೇನು ತಪ್ಪು? ಭೇಟಿ ಹಾಕೊಂಡೆ ಅಂದ್ರೆ ಭೇಟಿ ಹಾಕೊಂಡೆ ಅಂತ ಹೇಳ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಇಷ್ಟೇ ಸಿಟ್ಟು ಮಾಡ್ಕೊಳತ್ತೀನಿ ನೀನು. ಸಿಟ್ಟು ಬರ್ತತಿ. ತಾಯಿನ ನಮ್ಮ ಮಗಳು ಪ್ರಶ್ನೆ ಮಾಡಿದ್ರೆ ಸಿಟ್ಟು ಬರ್ತಾ ಇರ್ತತೇನ? ನೀವು ಹೊರಗೊಂಡ್ರೆ ನಾನು ಕೇಳಿದ್ರೆ ನಡೀತತಿ. ನಾ ಹೊರಗೊಂಟಾಗ ನೀನು ಯಾಕೆ ಕೇಳ್ಬೇಕು? ಆಯ್ತು ಬಿಡು, ಕೇಳಬಾರ್ದಲ್ಲ. ಹಂಗಾದ್ರೆ ನಿನ್ನ ಜೊತೆಗೆ ನಾನು ಬತ್ತೆ, ನಾನು ಕರ್ಕೊಂಡು ಹೋಗ್ತಿ. ನಿನ್ನ ಯಾಕೆ ನಾ ಕರ್ಕೊಂಡು ಹೋಗ್ಲಿ? ಇಷ್ಟೆಲ್ಲ ನನ್ನ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ನಲ್ಲ, ನೀನು ಕರ್ಕೊಂಡು ಹೋಗೋದು ನನಗೇನು ಬಂದತಿ? ನಾನು ಹೋಗಬೇಕು, ಸುಮ್ಮನೆ ಇದ್ದು ಬಿಡು. ಸಂಗಿಗೆ ಹೊಂಟೆ ನಾನು. ಸುಮ್ಮನೆ ಅಂತ ತಲೆ ತಿನ್ಬೇಡ. ಹೌದು, ಸರಿ ಹೋಗ್ಬೇ, ಟೈಮ್ ಆಗ್ತತಿ, ಹೋಗು. ಇನ್ನೊಂದು ಸರಿ ನಾನು ತಂಟಿಗೆ ಬಾ. ಆಮ್ಯಾಗ ಏನು ಮಾಡ್ಬೇಕಂತ ಗೊತ್ತೈತಿ ನನಗೆ, ಮಾಡ್ತೇನೆ ನಾನು. ನೀನು ಎಲ್ಲಿ ಹೊಂಟಿ ಅಂತ ನನಗೆ ಗೊತ್ತೈತಿ. ಆ ಹಾಳಾದ ನಿನ್ನ ತಮ್ಮನ ಭೇಟಿ ಆಗಕ್ಕಲ್ಲ. ನೀನು ಸಂಗಿಗೆ ಹೊಟ್ಟನಂತ ಸುಳ್ಳು ಹೇಳ್ತಿ. ನೀನು ಎಲ್ಲಿ ಹೋಗ್ತಿ ಅಂತ ಸಂಗಿಗೆ ಹೋದ್ರೆ ನಿನ್ನ ಸಂಗಿಯವರು ನನಗೆ ಗೊತ್ತಿಲ್ಲೇನ? ಅವ್ರನ್ನ ಕೇಳಿ ತಿಳ್ಕೊತಾನೆ. ನೀನೇನಾದರೂ ನಿನ್ನ ತಮ್ಮನ ಭೇಟಿ ಆಗಕ್ಕೆ ಹೋಗಿದ್ದೆ ಅಂದ್ರೆ ಆಮೇಲೆ ಅಪ್ಪನ ಮುಂದೆ ನಾನೆಲ್ಲ ಹೇಳ್ತಾನೆ. ಯಾಕೋ ಈಗ ನಾನು ಬೆನ್ನ ಬಿಡ್ದಂಗೆ ಕಾಣಿಸ್ತಾಳಲ್ಲ. ಈಗೇನಾರ ಸುಮ್ಮನೆ ಹೇಳಂದ್ರೆ ಏನು ಮಾಡೋದು? ಈಗೇನಾರ ನನ್ನ ಫಾಲೋ ಮಾಡ್ಕೊತ ಬಂದರೆ ಹಿಂದಿಂದ ನೋಡ್ಕೊತ ಹೋಗ್ತಾನಲ್ಲ. ಸಂಗಿನ ಅನ್ನೋದು ಕೇಳಿಲ್ಲ ಹೆಂಗೋ ಸಂಘ ಅಂತೂ ಐತಿ. ಅಲ್ಲಿ ಹೋಗಿ ಆಮೇಲೆ ನನ್ನ ತಮ್ಮನ ಭೇಟಿ ಆಗಕ್ಕೆ ಹೋಗೋಣ. ಲೇಟ್ ಆದಂತ ಹೇಳಕ್ಕೆ ಬರ್ತೈತಿ ಅಷ್ಟೇ. ಅಯ್ಯೋ, ಹೊಟ್ಟೆಲ್ಲ ಭಾಳ ಹಸ್ತತಿ. ನಮ್ಮ ಅಕ್ಕ ನೋಡಿದ್ರೆ ಇನ್ನೂ ಬರವಾಳಲ್ಲ. ನಿನ್ನೆ ಕೊಟ್ಟು ಕಳಿಸಿಳು. ಇವತ್ತು ತಾನ ಬರ್ತಾನ ಅಂತ ಅಂದ್ಲು. ಬರ್ಬೇಕೋ ಇಲ್ಲೋ? ನಾನು ಊರಿಗೆ ಹೋಗ್ಬೇಕಂತೇಳಿ ಇವ್ರ ಮನೆಗೆ ಹೆಂಗಾರ ಸೇರ್ಕೊನಂತಂದ್ರೆ ಸೇರ್ಕೊಳಕ್ಕಾಗತ್ತು. ಅಯ್ಯೋ, ಏನು ಮಾಡ್ಬೇಕೋ ಏನೋ. ಈಗ ಇನ್ನೂ ಬರವಾಳಲ್ಲ. ಅಯ್ಯೋ ತಮ್ಮ, ಸ್ವಲ್ಪ ಇವತ್ತು ಲೇಟ್ ಆತಪ್ಪ. ಆದ್ರೆ ಊಟ ತರೋಕ್ಕಾಗಲಿಲ್ಲ. ತರಬೇಕಂದ್ರೆ ಆಕಿ ಸುಮ್ಮಿ ನೋಡ್ಕೊಂಡು ಅಂತಾನೆ ಇದ್ಲು. ಬರೀ ನಾನು ಹಿಂದಿಂದ ಬಲಂಗ ಸಿಗತ್ತೆ ಅಡ್ಡಾಡಿಳು. ಎಲ್ಲಿ ಮತ್ತೆ ಆಕಿ ಕೈಯಾಗಿ ಸಿಕ್ಕಾಕೊಂಡೆನು. ಮತ್ತು ಆಕಿ ಹುಡ್ಕೊತ ಬಂದ್ರದು ಏನು ಮಾಡೋದು ಅಂತ ಹೇಳಿ ನಾನು ಏನೂ ತರಲೇ ಇಲ್ಲ. ರೊಕ್ಕ ತೊಗೊಂಬಂದನು. ಆ ರೊಕ್ಕ ತೊಗೊಂಡು ಹೋಗಿ ನೀನೇ ಏನಾರ ತಿಂದು ಬಾಪ. ಹಾಳಾದಾಕಿ ಇವತ್ತು ಬೆನ್ನ ಬಿಡವಾಳ. ಬರೀ ಹಿಂದಿಂದ ಬಲಗ ಸಿಂಗ್ ಸುತ್ತಾಳ. ಮೊನ್ನೆ ನಾನು ನಿನಗೆ ಊಟ ಕೊಟ್ಟಿದ್ದನ ನೋಡಿದಾಳೋ ಏನೋ. ಅದಕ್ಕೆ ಮೊನ್ನೆ ಕವರ್ನಾಗ ಏನು ಹಿಡ್ಕೊಂಡು ಹೋಗಿದ್ದೆ ನಿಂತು ಬಿಟ್ಟಾಳು. ಈಗ ಹೊರಗೆ ಬರಬೇಕಾದ್ರೆ ಬಿಡಾತ್ರಿಕಿಲ್ಲ. ನಾನು ಬರ್ತಾನೆ ನಿಂತು ಬಿಟ್ಟಿದ್ಲು. ಹೆಂಗೋ ಏನೋ ಒಂದು ಹೇಳಿ ತಪ್ಪಿಸ್ಕೊಂಡ ಬಂದಾನ. ಏನು ಮಾಡಬೇಕೋ ಏನೋ ನನಗಂತೂ ಗೊತ್ತಾಗ್ದಂಗೆ ಆಗೈತಿ. ನಿನಗೆ ಹೊಟ್ಟೆ ಭಾಳ ಹಸತ್ತನಲ್ಲಪ್ಪ ತಮ್ಮ. ಅಯ್ಯೋ, ಹೌದನಕ್ಕ. ಮತ್ತೇನು ಮಾಡೋದು ಬಿಡು. ಹಂಗಿದ್ರೆ ನೀನಾದರೂ ಏನು ಮಾಡ್ತಿ ಪಾಪ. ಇಲ್ಲ ನೀನು ಸಿಕ್ಕಾಕೋಬೇಕು. ಮತ್ತೆ ಬಂದ ಇಲ್ಲೇ ಕುಂದಿರ್ಬೇಕು ನೀನು ಇರುವಂತ. ನೀನಾದರೂ ಅಲ್ಲಿರು. ನಾನು ಇನ್ನು ಊರಿಗೆ ಹೋಗ್ಬೇಕಂತ ಅನ್ಕೊಂಡಾನೆ. ಅದನ್ನೇ ಹೇಳಕ್ಕಂತನ ಇವತ್ತಿನೂ ಕಾಯಕತ್ತಿದ್ನಿ. ಇಲ್ಲಾಂದ್ರೆ ಅವಾಗ ಹೋಗ್ಬಿಡ್ತಿದ್ನಿ ನಾನು. ಇಲ್ಲ ಮತ್ತೆ ಏನು ಮಾಡಲಿ, ನಾನಾದರೂ ಇಲ್ಲಿದ್ದ ಕೆಲಸನೂ ಮುಗೀತು. ನಿಮ್ಮ ಮನೆಗೆ ಬಂದಿದ್ದೀನಿ. 2 ದಿನ ರೆಸ್ಟ್ ಮಾಡ್ಬೇಕಂತ ಅಲ್ಲಿ ಉಳಿದ್ನಿ. ಅದಕ್ಕೆ ನಾ ಹೋದ್ರಾತಂತ ಅನ್ಕೊಂಡೇನೆ. ಅಲ್ಲ ನೀ ಹೋಗವ ಯಾಕ್ಲಾ? ನೀವು ಹೋದ್ರ ಹೆಂಗ? ಬೇಡ, ನೀ ಹೋಗ್ಬೇಡ, ನೀ ಇಲ್ಲೇ ಇರಪ್ಪ. ಹೆಂಗಾಕತ್ತಕ್ಕ? ಇಲ್ಲಿ ಏನಂತ ಇರಲಿ ಹೇಳಿ. ನಾನು ತಿನ್ನಾಕು ಉನ್ನಾಕು ಕಷ್ಟ ಆಗತ್ತೆ ನನಗೆ. ಅಲ್ಲಾರ ಮನ್ಯಾಗ ಯಾರು ಅವ್ವ ಅದು ಮಾಡ್ತಾರೋ ನಡೀತತಿ. ನೋಡು, ನಮ್ಮ ಸುಮಾನ ನಿನಗೆ ಕೊಟ್ಬಿಟ್ರಾತ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಮತ್ತು ನೀನು ಅಲ್ಲೇ ಮನೆಯಳಿಯಾಗಿ ಬರ್ಬೋದು. ನನ್ನ ಗಂಡಗೆ ಹೇಳ್ತಾನೆ ಸುಮಾನ ಸುಪರಿತಗ ಕೊಡೋಣ ಅಂತೇಳಿ. ನೋಡಿ ಏನಂತಾನಂತೇಳಿ.
ಸುಮಾ ನನಗೆ ಅಲ್ಲಕ್ಕ ಆಕೆ ನನಗಿಂತ ಸ್ವಲ್ಪ ಸಣ್ಣಕ್ಕೆ ಕಾಳಲ್ಲ 10 ವರ್ಷ ಡಿಫ್ರೆನ್ಸ್ ಆಕತ್ ನಮ್ಮ ಇಬ್ಬರಿಗೂ ಆಕೆ ನನಗೆ ಕೊಡ್ತಾನೆ ಅಂತ ನೀನು ಕೆಲಸ ಆಗ್ಬೇಕಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಂದ್ರೆ ಮತ್ತು ನೀನೇನು ಹೊರಗಿನವ ಅಲ್ಲಲ್ಲ ನನ್ನ ತಮ್ಮನ ನನ್ನ ಮಗಳನ್ನ ನಿನಗೆ ಕೊಟ್ರೆ ಏನಾಗ್ತೈತಿ 10 ವರ್ಷ ಏನು ನನ್ನ ಗಂಡಗ ನನಗೆ ಮತ್ತು 11 ವರ್ಷ ಪಾರ್ಕ ಮದುವೆ ಆಗಿಲ್ಲೇನು ಅವ್ವ ಅದು ಮಾಡಿಕೊಟ್ಟಿಲ್ಲ ಮಾಡಿಕೊಟ್ಟಾರ ಇಲ್ಲ ಇಷ್ಟು ವರ್ಷ ಜೀವನ ಮಾಡೇನೇ ಇಲ್ಲ ನಾನು ಹಂಗೆ ನನ್ನ ಮಗಳನ್ನ ಹೆಂಗಾರ ಹೊಲಿಸ್ಕೊಳಕ್ಕೆ ನೋಡು ಹೊಲಿಸ್ಕೊಂಡ್ರೆ ನಾನು ನಿನಗೆ ಕೊಟ್ಟ ಮದುವೆ ಮಾಡ್ತೇನೆ. ಏನಕ್ಕ ನೀನು ನನ್ನಂತ ಹಂಗ ನಿನ್ನ ಮಗಳನ್ನ ಕೊಡ್ತಾನಂತೀಯಲ್ಲ. ಅಲ್ಲೋ ನಿನಗೇನಾಗೈತಿ ನನ್ನ ತಮ್ಮ ನಾನು ಹೇಳಿದಂಗೆ ಕೇಳ್ತಿದ್ದಿ ನೀನು ಹೇಳಿದ್ದನ್ನು ನಾನು ಕೇಳ್ತೇನೆ ಅಂತಂದಾಗ ನನಗೆ ಕಷ್ಟ ಆದ್ರೆ ನೀನು ಇರ್ತಿ ನಿನಗೆ ಕಷ್ಟ ಆದಾಗ ನಾನು ಇರ್ತೇನೆ ಅದೇ ಇಬ್ಬರು ಒಂದೇ ಮನೆಗೆ ಇದ್ಬಿಟ್ರೆ ನಮ್ಗೆ ಕಷ್ಟನ ಬರ್ದಂಗೆ ನಾವು ನೋಡ್ಕೋಬೋದಲ್ಲ. ಅದಕ್ಕೆ ನನ್ನ ಮಗಳು ಹೆಂಗಾರ ಮಾಡಿ ಬುಟ್ಟಿಗೆ ಹಾಕು ಆಕೆ ಬುಟ್ಟಿಗೆ ನೀನು ಬುಟ್ಟಿಗೆ ಬಿದ್ದಂದ್ರೆ ಆಕೆ ನಾನು ನಿನಗೆ ಗಂಟು ಹಾಕ್ಬಿಡ್ತಾನೆ. ನನ್ನ ಮಗಳು ನನ್ನ ಮನ್ಯಾಗ ಇರ್ತಾಳು ನೀನು ಅಲ್ಲೇ ಇರ್ತಿ ಹೆಂಗಾದ್ರೂ ಮಾಡಿ ಅವರಿಬ್ಬರನ್ನ ಓಡಿಸ್ಬಿಡುನು ಏನಂತಿ? ಐಡಿಯಾ ಸೂಪರ್ ಐತಕ್ಕ ಸೂಪರ್ ಐತಿ. ಆದ್ರೆ ಇನ್ನೊಂದು ಸುಮಾನನ್ನ ಒಪ್ಕೋಬೇಕಲ್ಲ. ನನಗೆ ಯಾಕೋ ಆಕಿ ಒಪ್ಕೊಳ್ಳೋ ಹಂಗೆ ಕಾಣಿಸ್ಬಾಳು. ಏನು ಮಾಡ್ಬೇಕೋ ಏನೋ ತಿಳಿದಂಗಾಗೈತಿ. ಆಕಿ ನನ್ನ ಒಪ್ಕೋತಾಳ. ನಾನು ಅಷ್ಟೆಲ್ಲ ಮಾಡಿರೋದು ಗೊತ್ತೈತಿ. ಅದೆಲ್ಲ ಗೊತ್ತಿದ್ದಕ್ಕೆ ಒಪ್ಕೋತಾಳ ಅಂತ ನಿನಗೆ ಅನಿಸ್ತತಿ? ಒಪ್ಕೋ ಹಂಗ ನೀನ ಏನಾರ ಮಾಡ ಬಿರುತಿ ಗಿರುತಿ ಅಂತ ಮಾಡ್ತಾರಲ್ಲ ಈಗಲ್ಲ ಫಸ್ಟ್ನೇಕ ಯಾವನೋ ಮದುವೆ ಆಗಿ ಬಂದ ನನ್ನ ಮಗನ ಮದುವೆ ಆಗಿಲ್ಲ ಆಕಿ ಬುಟ್ಟಿಗೆ ಬಿದ್ದಿಸ್ಕೊಂಡಲ್ಲ ಹೆಂಗೆ ಬುಟ್ಟಿಗೆ ಬಿಡಿಸ್ಕೊಂಡಾಳ ನೋಡಾಕಿ. ಮತ್ತು ನಿನಗೂ ಹಂಗೆ ಆಗೋದಿಲ್ಲ ಹಂಗೆ ಮಾಡ್ಬೇಕು ಏನಾರ ಒಂದು ಮಾಡು. ನೀ ಇಷ್ಟು ಎತ್ತಿರ್ಬೇಕಾದ್ರೆ ಮಾಡದೇ ಇರ್ತಾನೇನು? ಒಟ್ಟು ನಾನು ಏನೋ ಮಾಡಿದ್ರು ನೀನು ಸುಮ್ಮನೆ ಇರಬೇಕು. ನೀನು ನನಗೆ ಸಪೋರ್ಟ್ ಮಾಡಬೇಕು. ಅದು ಏನಾರಾಗಿರಲಿ. ನೀವು ಹ್ಞೂ ಅಂದ್ರೆ ನಾನು ಮುಂದುವರಿತೇನೆ ಇಲ್ಲ ಅಂದ್ರೆ ಇಲ್ಲ. ನೋಡಪ್ಪ ನನ್ನ ಮಗಳು ನಿನಗ ಅಂತ ನಾನು ಬರೆದಿಟ್ಟೇನೆ ಇವತ್ತಿಗೆ. ಇನ್ನು ಮುಂದೆ ಆಕಿ ನಿನ್ನನ್ನು ಮದುವೆ ಆಗಕ್ಕೆ ನೀನು ಏನು ಮಾಡ್ಬೇಕೋ ಅದನ್ನೆಲ್ಲ ಮಾಡು. ನಾನು ಎದಕ್ಕೂ ಬೇಡ ನಂಗೆಲ್ಲ ಓಕೆನಾ? ನೀ ಎಷ್ಟು ಹೇಳಿದ್ರೆ ಮುಗೀತು. ಸುಮಾನ ನನ್ನ ಬಲಿಗ ಹೆಂಗೆ ಬೀಳಿಸ್ಕೊತಾನೋ ನೋಡಕ್ಕ. ಆಕಿ ಬರೇ ಸುಪ್ರೀತ್ 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 ಅಂತ ಕನ್ವರ್ಸ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಪ್ರೀತನ ಅಲ್ಲ, ಹಂಗೆ ನಿನ್ನ ತಮ್ಮನೂ ಅಲ್ಲ ನಾನು. ಹಾಂ ಸರಿ ಆಕಿ ನಾಡಾರ ನಾಡ್ದಾರ ಕಾಲೇಜ್ಗೆ ಹೋಗಿ ಮೇಲೆ ಆಕಿ ಕಾಲೇಜ್ಗೆ ಹೋಗುವಾಗ ನೀನು ಆಕಿನ ನಿನ್ನ ಬಿಟ್ಟಿಗೆ ಬಿಡಿಸ್ಕೋಬೇಕು. ಅದು ಹೆಂಗೆ ಬಿಡಿಸ್ಕೋತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಒಟ್ನಾಗ ಆಕಿ ನಿನ್ನನ್ನು ಮದುವೆ ಆಗುವಾಗ ನೀನು ಮಾಡ್ಕೋಬೇಕು. ಕೈ ತಪ್ಪೋಕೆ ಹೋಗಬಾರ್ದು ಏನೋ? ಸರಿ ಅಕ್ಕ ಹಂಗಾಗಲಿ. ನೀನು ಹೇಳಿದ್ದನ್ನು ನಾನು ಮಾಡ್ತಾ ಇರ್ತಾನೇನು? ನಾನು ನಮ್ಮ ಅಕ್ಕ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾಳಂತಂದ್ರೆ ನನಗೂ ಖುಷಿ ಆಗತ್ತೆ. ನನ್ನ ತಮ್ಮಗೆ ಸಪೋರ್ಟ್ ಮಾಡ್ದೆ ಮತ್ತು ಯಾರಿಗೆ ಸಪೋರ್ಟ್ ಮಾಡಲಿ? ಆ ಮನೆಯವ್ರೆಲ್ಲ ಈಗ ಅಕ್ಕಿ ಪರವಾಗಿ ಅದಾರ. ನನ್ನಂತೂ ಯಾರು ಲೆಕ್ಕಕ್ಕೆ ಇಟ್ಟಿಲ್ಲ. ಅಂದಮೇಲೆ ನೀನಾದರೂ ಬಂದ್ರೆ ನಂಗೆ ನೀನಾದರೂ ಸ್ವಲ್ಪ ಸಪೋರ್ಟ್ ಮಾಡ್ತೀಯ ಅಂತ ಅನ್ನಂಗೆ. ಇಲ್ಲ ಅಂತಂದ್ರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ? ಯಾರೂ ಇಲ್ಲ. ನಾನು ಒಬ್ಬಳು ಸಾಯ್ಬೇಕಲ್ಲಿ. ನೀನಾದರೂ ಬಂದು ಆ ಮನೆಗೆ ಇದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊತ ನಾವು ಅಂದ್ಕೊಂಡಿದ್ದೀನೆಲ್ಲ ಮಾಡ್ಬೋದು. ನೀ ಹೇಳೋದು ಕರಿನ ಆಯ್ತಕ್ಕ. ಸರಿ ಹಂಗಾರೆ ನಾನು ಏನು ಬರ್ತೇನೆ ಇದನ್ನ ಹೇಳಕ್ಕೆ ಬಂದಿದ್ನಿ. ಹುಷಾರು. ಸರಿ ಅಕ್ಕ ಹೋಗಿ ಬರ್ತೇನಪ್ಪ. ಹುಷಾರಾಗಿ ಹೋಗ್ಬಾಕ. ಹ್ಞೂ ಅಕ್ಕ ಅಕ್ಕ ಏನು ಪ್ಲ್ಯಾನ್ ಹೇಳಿದೆ ಅಕ್ಕ. ನಿನ್ನ ಮಗಳು ಸುಮ್ಮಿನ ನಾನು ಬಿಡಿಸ್ಕೊಳಕ ನೀನ ನನಗೆ ಪ್ಲ್ಯಾನ್ಗಳನ್ನ ಕೊಡಾತಿಯಲ್ಲಕ್ಕ. ನಿನ್ನಂತ ಅಕ್ಕ ಸಿಕ್ಕಕ್ಕ ನಿಜವಾಗ್ಲೂ ನಾನು ಪುಣ್ಯನ ಮಾಡ್ಯಾನ. ಅಕ್ಕ ನಿನ್ನ ಗಂಡ ನನ್ನ ಆ ಮನೆಯಿಂದ ಹೊರಗೆ ಹಾಕಿದ. ಆದ್ರೆ ನೀನು ಆ ಮನೆಗೆ ನನ್ನ ಕರೆಸ್ಕೋಬೇಕು ಅಂತ ನಾತಿದ್ದಿ. ಆದ್ರೆ ನಂದ ಪ್ಲ್ಯಾನ ಬ್ಯಾರೇನ ಐತಿ ಅಕ್ಕ, ಬ್ಯಾರೇನ ಐತಿ. ನಾನೇ ನಿನ್ನ ಸ್ವಂತ ಅಮ್ಮನ, ನಿಮ್ಮ ಚಿಕ್ಕಪ್ಪನ ಮಗ ನಾನು. ನನ್ನನ್ನು ತಮ್ಮ ಅಂತ ಇಷ್ಟು ಹಚ್ಕೊಂಡ್ಬಿಟ್ಟಿಯಲ್ಲ. ಲಲ್ಲೇ ನಾನು ಮೋಸ ಮಾಡ್ತೇನಂತ ನಿನಗೆ ಅನಿಸ್ತಾ ಇಲ್ವಾಕ? ನಾನು ಬಂದಿರೋದೇ ಇಲ್ಲಿ ಬೇರೆದಕ್ಕೆ. ಆದರೆ ಇಲ್ಲಿ ಏನೇನೋ ಆಗ್ತಾಯಿದೆ. ನೀನೇ ನನಗೆ ಅದೇನೋ ಅಂತಾರಲ್ಲ ಗಿಡಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗೆ ಹಂಗೆ ನಿನ್ನ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದೆಯಾ? ನಾನು ಜೋಪಾನ ಮಾಡ್ತೀನೋ ಅಥವಾ ಅದನ್ನು ಕುಕ್ಕಿ ತಿಂತೀನೋ ಅಂತ ನೀನು ನೋಡಕ್ಕ ನೋಡು. ಹೋಗು 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 ಅಕ್ಕ 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 ಅಕ್ಕ. ಏನಕ್ಕ ನೀನು ಈ ಸುಪ್ರೀತನ ಬಗ್ಗೆ ತಿಳ್ಕೊಳ್ದೆ ನಿನ್ನ ಮಗಳನ್ನೇ ನನ್ನ ಕೈಗೆ ಹಾಕ್ತಾ ಇದೀಯಾ? ಇದಕ್ಕೆ ನಗಬೇಕು ಅಳಬೇಕು ನನಗಂತೂ ಒಂದು ಗೊತ್ತಾಗ್ತಾಯಿಲ್ಲಕ್ಕ. ಏನು ಮಾಡೋದು? ಬಂದಿದ್ದೆ ನಮ್ಮ ಪಾಲಿಗೆ ಪಂಚಾಮೃತ ಅಂತ ಅನ್ಬೇಕು. ಆದರೆ ನನ್ನ ಹುಡುಗಿನೇ ಬೇರೆ ಅವಳೆ ನನ್ನ ಸುಂದ್ರಿ, ನನ್ನ ಅಪ್ಸರಿ, ನನ್ನ ಐಶ್ವರ್ಯ ಎಲ್ಲನೂ ಅವಳನ್ನ ಬಿಟ್ಟು ನಾನು ನಿನ್ನ ಮಗಳನ್ನ ಮದುವೆ ಆಗಬೇಕಾ? ಆಗಲಿ ಏನೇನಾಗುತ್ತೋ ಜೀವನದಲ್ಲಿ ಎಲ್ಲನೂ ಆಗಲಿ.